ದರ್ಶನ್ ಮೇಲೆ ಪವಿತ್ರ ಗೌಡ ಮುನಿಸಿಕೊಂಡಿದ್ರಂತೆ. ಪ್ರೇಯಸಿ ಪವಿತ್ರ ಗೌಡಗೆ ಹೇಳದೆ ಕೇಳದೆ ಪತ್ನಿ ಜೊತೆ ದುಬೈಗೆ ಹಾರಿದ್ರಂತೆ ದಾಸ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಕ್ಕೆ ಪವಿತ್ರ ಗೌಡ ಕೋಪಗೊಂಡಿದ್ರು. ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತು ಬಿಟ್ಟಿದ್ರಂತೆ ಪವಿತ್ರ ಗೌಡ. ಅಂದಿನಿಂದ ದರ್ಶನ್ ಜೊತೆ ಮಾತು ಬಿಟ್ಟಿದ್ರಂತೆ ಪ್ರೇಮಿ ಪವಿತ್ರ ಗೌಡ. ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಜೊತೆ ಜಗಳದ ಬಗ್ಗೆ ಪವಿತ್ರ ಗೌಡ ಮಾಹಿತಿ ನೀಡಿದ್ದಾರೆ. ದರ್ಶನ್ ಅವರು ಮೇ 19, 2024ರಂದು ನನಗೆ ತಿಳಿಸದೆ ದುಬೈಗೆ ಹೋಗಿದ್ರು. ಪತ್ನಿ ವಿಜಯಲಕ್ಷ್ಮಿ ಜೊತೆ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಅಂದಿನಿಂದ ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತು ಬಿಟ್ಟಿದ್ದೆ. ಪೊಲೀಸರ ಮುಂದೆ ಹೇಳಿಕೆ ನೀಡಿರೋ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ. ಪೊಲೀಸರ ಮುಂದೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಪತ್ನಿ ಜೊತೆ ದುಬೈಗೆ ಹೋಗಿದ್ದಕ್ಕೆ ದರ್ಶನ್ ಮೇಲೆ ಪವಿತ್ರ ಗೌಡ ಮುನಿಸಿಕೊಂಡಿದ್ರಂತೆ. ಪ್ರೇಯಸಿ ಪವಿತ್ರ ಗೌಡಗೆ ಹೇಳದೆ ಕೇಳದೆ ಪತ್ನಿ ಜೊತೆ ದುಬೈಗೆ ಹಾರಿದ್ರಂತೆ ದಾಸ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಕ್ಕೆ ಪವಿತ್ರ ಗೌಡ ಕೋಪಗೊಂಡಿದ್ರು. ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತು ಬಿಟ್ಟಿದ್ರಂತೆ ಪವಿತ್ರ ಗೌಡ. ಅಂದಿನಿಂದ ದರ್ಶನ್ ಜೊತೆ ಮಾತು ಬಿಟ್ಟಿದ್ರಂತೆ ಪ್ರೇಮಿ ಪವಿತ್ರ ಗೌಡ. ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಜೊತೆ ಜಗಳದ ಬಗ್ಗೆ ಪವಿತ್ರ ಗೌಡ ಮಾಹಿತಿ ನೀಡಿದ್ದಾರೆ. ದರ್ಶನ್ ಅವರು ಮೇ 19, 2024ರಂದು ನನಗೆ ತಿಳಿಸದೆ ದುಬೈಗೆ ಹೋಗಿದ್ರು. ಪತ್ನಿ ವಿಜಯಲಕ್ಷ್ಮಿ ಜೊತೆ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಅಂದಿನಿಂದ ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತು ಬಿಟ್ಟಿದ್ದೆ. ಪೊಲೀಸರ ಮುಂದೆ ಹೇಳಿಕೆ ನೀಡಿರೋ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ.